ಬಾಯಿ ಚಪ್ಪರಿಸಿ ತಿನ್ನೋವಂಥ ಈ 2 ರೆಸಿಪಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೀಸನ್ ಇದ್ದಾಗಲೇ ಮಾಡ್ಕೊಂಬಿಡಿ, ಆಮೇಲಾದರೆ ತುಂಬಾ ಮಿಸ್ ಮಾಡ್ಕೊತೀರಾ ಈ ರೆಸಿಪಿಗಳನ್ನ. ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಜಾತ ಗೌಡ ವ್ಲಾಗ್ಸ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಸೂಪರ್ ಆಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ತುಂಬ ದಿನ ಆಗಿತ್ತು ವಿಡಿಯೋನ ಅಪ್ಲೋಡ್ ಮಾಡಿ, ಸ್ವಲ್ಪ ಹುಷಾರಿರಲಿಲ್ಲ, ಸ್ವಲ್ಪ ಬ್ಯುಸಿ ಕೂಡ ಇದ್ದೆ, ಹಾಗಾಗಿ ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ. ಸೊ ಇವತ್ತು ನಿಮ್ಮ ಜೊತೆ 2 ರೆಸಿಪಿಗಳನ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಅದು ಸೀಸನ್ನಲ್ಲಿ ಸಿಗುವಂತಹ ಸೂಪರಾಗಿ ಇರುವಂಥ ಮಾವಿನಕಾಯಿ ರೆಸಿಪಿಗಳನ್ನ. ಮಾವಿನಕಾಯಿನ ಬಳಸಿ 2 ರೆಸಿಪಿಗಳನ್ನ ಮಾಡ್ತಾಯಿದ್ದೀನಿ. ಮೊದಲನೇದು ಮಾವಿನಕಾಯಿ ತಂಬುಳಿ, ಹಾಗೆ ಸೆಕೆಂಡ್ ಒನ್ ಈಸ್ ಮಾವಿನಕಾಯಿ ಉಪ್ಪಿನಕಾಯಿ. ಮೊದಲು ಈಗ ಮಾವಿನಕಾಯಿ ತಂಬುಳಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ ತೋತಾಪುರಿ ಮಾವಿನಕಾಯಿನ ತೊಗೊಂಡಿದ್ದೀನಿ. ಮಾವಿನಕಾಯಿ ತಂಬುಳಿ ಮಾಡೋದಕ್ಕೆ ಒಂದು ತೊಗೊಂಡಿದ್ದೀನಿ, ಅದರಲ್ಲಿ ಅರ್ಧ ಭಾಗದಷ್ಟು ಮಾತ್ರ ಬಳಸ್ತಾ ಇದ್ದೀನಿ. ಫಸ್ಟು ಮಾವಿನಕಾಯಿನ ನೀಟಾಗಿ ತೊಳ್ಕೊಂಡು ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೊಂಡಿದ್ದೀನಿ. ಅದಾದ ನಂತರ ಇಲ್ಲಿ ಅರ್ಧ ಭಾಗದಷ್ಟು ಮಾವಿನಕಾಯಿನ ಸಿಪ್ಪೆನ ತೆಕ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಅರ್ಧ ಭಾಗನ ಮಾಡಿಕೊಂಡು ಬೇಕಿದ್ರೆ ಸಿಪ್ಪೆ ತೆಕ್ಕೊಬೋದು. ಇಲ್ಲ ಈ ಥರ ಉಂಡೆ ಇದ್ದಾಗಲೇ ಸಿಪ್ಪೆ ತೆಗೆದು ನೀವು ಕಟ್ ಮಾಡಿ ಮಾಡ್ಕೊಬೋದು. ನಿಮಗೆ ಹೇಗೆ ಕಂಫರ್ಟಬಲ್ ಅನಿಸುತ್ತೆ ಹಾಗೆ ಮಾಡ್ಕೊಳ್ಳಿ. ಸಿಪ್ಪೆ ತೆಗೆದು ಅರ್ಧ ಹೋಳು ಮಾಡಿ ಸಿಪ್ಪೆ ತೆಗೆದು ಸ್ವಲ್ಪ ಕಷ್ಟ ಅನಿಸುತ್ತೆ. ಸೊ ಹಾಗಾಗಿ ಉಂಡೆ ಇದ್ದಾಗಲೇ ಸಿಪ್ಪೆ ತಗೊಂಡು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ಈ ಥರ ಕಟ್ ಮಾಡ್ಕೊಂಡು ಆದ ನಂತರ ನಾನೀಗ ಒಂದು ಜಾರ್ಗೆ ಹಾಕೊತಾ ಇದ್ದೀನಿ. ಈಗ ನಾನಿಲ್ಲಿ ಒಂದು ಜಾರ್ಗೆ ಕಟ್ ಮಾಡಿರೋಂಥ ಎಲ್ಲ ಮಾವಿನಕಾಯಿ ಹೋಳುಗಳನ್ನು ಹಾಕೊತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ಅದೇ ಜಾರ್ಗೆ ಅದೇ ಮಾವಿನಕಾಯಿನ ಹಾಕಿದ್ದೀನಿ. ಅದೇ ಜಾರ್ಗೆ 1 ಕಪ್ಪಷ್ಟು ಹಸಿ ತೆಂಗಿನಕಾಯಿನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, 1 ಕಪ್ಪಷ್ಟು ಹಸಿ ತೆಂಗಿನಕಾಯಿನ ಹಾಕ್ತಾಯಿದ್ದೀನಿ. ಹಾಗೆ ಖಾರಕ್ಕೆ ತಕ್ಕಂತೆ ಹಸಿಮೆಣ್ಸಿನ್ಕಾಯಿನ ಕೂಡ ನಾನಿಲ್ಲಿ ಬಳಸ್ತಾ ಇದ್ದೀನಿ. ನೀವು ಸ್ವಲ್ಪ ಖಾರ ಜಾಸ್ತಿ ಮಾಡೋರು, ಬೇಕು ಅನ್ನೋರು, ತಿನ್ನೋರು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ. ನಾನೊಂದು 4 ಜನಕ್ಕೆ 5 ಜನಕ್ಕೆ ಆಗುವಷ್ಟು ಮಾಡ್ತಾ ಇರೋದ್ರಿಂದ ಇಷ್ಟು ಸಾಕಾಗುತ್ತೆ. ನೀವು ಒಂದು 5-6 7-8 ಜನಕ್ಕೆ ಇಲ್ಲ 10 ಜನಕ್ಕೆ ಮಾಡ್ತೀನಿ ಅನ್ನೋರು ಒಂದು ಇಡೀ ಮಾವಿನಕಾಯಿನ ಕೂಡ ಬಳಸ್ಬೋದು. ನಾನಿಲ್ಲಿ ಕಮ್ಮಿ ಕ್ವಾಂಟಿಟಿಲಿ ಮಾಡ್ತಿರೋದ್ರಿಂದ ಇಷ್ಟು ಹಾಕ್ತಾಯಿದ್ದೀನಿ. ಹಾಗೆ ಕೊತ್ತಂಬರಿ ಮತ್ತು ಒಂದು 5-6 ಕರಿಬೇವು ಎಲೆ ಕೂಡ ಹಾಕ್ತಾಯಿದ್ದೀನಿ. ಹಾಗೆ 1 ಸ್ಪೂನಷ್ಟು ಜೀರಿಗೆನ ಕೂಡ ಹಾಕಿದ್ದೀನಿ. ನೀವು ಬೇಕಿದ್ರೆ ಕೊತ್ತಂಬರಿ ಮತ್ತು ಕರಿಬೇವನ್ನ ಸ್ಕಿಪ್ ಮಾಡ್ಬೋದು. ಈಗ ಇದಕ್ಕೆ ಬೇಕಾಗಿರೋಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರೋಣ. ತರಿಯಾಗಿ ರುಬ್ಬೋದಕ್ಕೆ ಹೋಗ್ಬಿಡಿ, ನುಣ್ಣಗೆ ರುಬ್ಬಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ಸೊ ನೋಡಿ, ಇಷ್ಟು ನುಣ್ಣಗೆ ರುಬ್ಕೊಂಡು ಬಂದರೆ ಸಾಕು. ಈಗ ನಾನು ನೋಡಿ ಇಷ್ಟು ನುಣ್ಣಗೆ ರುಬ್ಬಿದ್ದೀನಿ. ಈಗ ನಾನು ರುಬ್ಬಿರೋ ಅಂಥದ್ದನ್ನು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಈಗ ಒಂದು ಪಾತ್ರೆಗೆ ಹಾಕ್ಕೊಂಡು ರುಬ್ಬಿರೋ ಮಸಾಲೆ ಏನಿದೆ ಮಾವಿನಕಾಯಿ ಮಸಾಲೆ, ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಬೇಕು. ಈಗ ಒಂದು ಪಾತ್ರೆಗೆ ಹಾಕ್ಕೊಂಡ್ಮೇಲೆ ನಾವು ನೀರನ್ನು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಈಗ ನೋಡಿ ಹಾಕ್ಕೊಂಡು ಜಾರ್ಗೂ ಸ್ವಲ್ಪ ನೀರನ್ನು ಹಾಕಿ ಹಾಕ್ಕೊತಾ ಇದ್ದೀನಿ. ಈ ತಂಬುಳಿ ಬಂದು ತೆಳ್ಳಗಿದ್ರೇ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ತೆಳ ಇದ್ದರೆ ತುಂಬಾ ಟೇಸ್ಟ್ ಸಿಗುತ್ತೆ. ಸ್ವಲ್ಪ ಗಟ್ಟಿ ಮಾಡೋದಕ್ಕೆ ಹೋಗಬೇಡಿ, ತೆಳ್ಳಗೆ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈಗ ನೀರು ಕೂಡ ಮತ್ತೆ ನೀರನ್ನು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ ನೀರನ್ನು. ನಾನು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊತಾ ಇದ್ದೀನಿ ನೀರನ್ನು. ಈಗ ನೀರು ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಕೂಡ ನಾನೀಗ ಹಾಕ್ತಾಯಿದ್ದೀನಿ. ನೀವು ಉಪ್ಪನ್ನು ರುಬ್ಬೋದಕ್ಕೆ ಕೂಡ ಹಾಕ್ಕೊಬೋದು. ಮಾವಿನಕಾಯಿ ತೆಂಗಿನಕಾಯಿ ಹಾಕಿ ರುಬ್ತೀವಲ್ವ, ಆ ಟೈಮಲ್ಲೂ ಕೂಡ ಉಪ್ಪನ್ನು ಹಾಕಿ ರುಬ್ಬೋದು ಒಂದೇ ಸಾರಿ, ರುಚಿಗೆ ಎಷ್ಟು ಬೇಕೋ ಅಷ್ಟು. ಅಥವಾ ಈ ಥರ ರುಬ್ಬಿ ನೀರೆಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೂ ಕೂಡ ಉಪ್ಪನ್ನು ಹಾಕ್ಕೊಬೋದು. ಈಗ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ದೊಡ್ಡ ಗ್ಲಾಸಲ್ಲಿ 3/4 ಭಾಗದಷ್ಟು ಮೊಸರು ತೊಗೊಂಡಿದ್ದೀನಿ. ನೀವು ಮೊಸರನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಬೋದು, ಅಥವಾ ಸ್ವಲ್ಪ ಮಜ್ಜಿಗೆ ಥರ ಮಾಡಿ ಕೂಡ ನೀವು ಹಾಕ್ಕೊಬೋದು. ನಾನಿಲ್ಲಿ 3/4 ಭಾಗದಷ್ಟು ಮೊಸರನ್ನ ಹಾಕ್ತಾಯಿದ್ದೀನಿ. ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಆ ಲೋಟಕ್ಕೂ ಸ್ವಲ್ಪ ಒಂದು 1/4 ಭಾಗದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡು ನೋಡಿ ಇಷ್ಟು ತೆಳ್ಳಗಿದ್ರೆ ಸಾಕು. ಈಗ ಇದಕ್ಕೆ ಒಂದು ಸಿಂಪಲ್ಲಾಗಿ ಒಗ್ಗರಣೆನ ರೆಡಿ ಮಾಡ್ಕೊಂಬಿಡೋಣ. ಒಂದು ಒಗ್ಗರಣೆ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಿ, ಸಾಸಿವೆ ಸಿಡಿದ್ಮೇಲೆ ಒಣಮೆಣ್ಸಿನ್ಕಾಯಿ, ಹಾಗೆ ನಾನಿಲ್ಲಿ ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿನೂ ಅಷ್ಟೇ ನೀವು ರುಬ್ಬುವಾಗ ಕೂಡ ಬಳಸ್ಬೋದು, ಅಥವಾ ಒಗ್ಗರಣೆಗಾದರೂ ಬಳಸ್ಬೋದು. ಅರಿಶಿನ ಪುಡಿ ಹಾಕಿದ ನಂತರ ಇಲ್ಲಿ ಕರಿಬೇವನ್ನ ಹಾಕಿ, ಕರಿಬೇವು ಸ್ವಲ್ಪ ಚಿಟಪಟ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಇದಾದ ನಂತರ ಈಗ ಡೈರೆಕ್ಟು ಮಜ್ಜಿಗೆ ಮಾವಿನಕಾಯಿ ರುಬ್ಬಿರೋದೆಲ್ಲ ಮಿಕ್ಸ್ ಮಾಡಿದ್ವಿ ಅಲ್ವಾ, ಆ ತಂಬುಳಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಒಗ್ಗರಣೆ ಹಾಕಿದ್ಮೇಲೆ ಅಂತೂ ಸಖತ್ತಾಗಿ ಸೂಪರಾಗಿ ಕಾಣಿಸ್ತಾ ಇದೆ ಅಲ್ವಾ. ಕಾಣಿಸೋದಂತೂ ಸೂಪರ್ ಸಖತ್ತಾಗಿರ್ಬೋದು, ಬಟ್ ಟೇಸ್ಟ್ ಅಂತೂ ಬೊಂಬಾಟ್ ಅಂದರೆ ಬೊಂಬಾಟ್ ಕಣ್ರಿ. ತಿಂತಾ ಇದ್ದರೆ ಕಳೆದು ಹೋಗ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಆ ಥರ ಹುಳಿ ಮತ್ತು ಖಾರವಾಗಿ ಸ್ವೀಟಾಗಿ ಸಖತ್ತಾಗಿರುತ್ತೆ ತಂಬುಳಿ ಅಂತೂ.
ನೀವು ಒಂದ್ಸಲ ಟ್ರೈ ಮಾಡಿ, ತಿಂದೇ ಇರೋರು ಕೂಡ ತಿಂತಾರೆ ಈ ರೆಸಿಪಿನ ಮಾಡಿದ್ರೆ. ಸೀಸನ್ ಮುಗಿಯೋಷ್ಟರಲ್ಲಿ ಮಾಡ್ಕೊಂಡು ತಿನ್ಕೊಂಬಿಡಿ. ನಾನಂತೂ ಸೀಸನ್ ಮುಗಿಯೋಷ್ಟರಲ್ಲಿ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಆದರೂ ಮಾಡಿ ತಿಂದ್ಬಿಡ್ತೀನಿ. ನೀವು ಕೂಡ ಮಿಸ್ ಮಾಡಿದೆ ಒಂದು ಸಾರಿ ಮಾಡಿ ನೋಡಿ, ರುಚಿ ನೋಡಿದ್ಮೇಲೆ ನೀವೇ ಹೋಗಿ ಮಾವಿನಕಾಯಿನ ಹುಡಿಕೊಬಂದು ಮಾಡ್ತೀರಾ. ಈಗ ನೆಕ್ಸ್ಟು ನಾನು ಇಲ್ಲಿ ಉಪ್ಪಿನಕಾಯಿನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈಗ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋಕ್ಕೆ ನಾನು 3 ತೋತಾಪುರಿ ಮಾವಿನಕಾಯಿನ ತೊಗೊಂಡಿದ್ದೀನಿ. ನೋಡಿ, ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನು ಬಟ್ಟೆಲಿ ಒರೆಸ್ಕೊಂಡು ಈ ಥರ ಹೋಳುಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಸಣ್ಣಗೂ ಕೂಡ ಹೆಚ್ಕೊಬೋದು, ಅಥವಾ ಈ ಥರ ನಾನು ಕಟ್ ಮಾಡಿದ್ದೀನಿ ಈ ಥರ ಕೂಡ ಹೆಚ್ಚಿಟ್ಕೊಬೋದು. ಈಗ ಹೆಚ್ಚಿಟ್ಕೊಂಡಿರೋವಂಥ ಎಲ್ಲ ಮಾವಿನಕಾಯಿನೂ ಒಂದು ಪ್ಲಾಸ್ಟಿಕ್ ಬಾಕ್ಸ್ಗೆ ಹಾಕ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಪಿಂಗಾಣಿ ಅಥವಾ ಗಾಜಿನ ಬಾಕ್ಸ್ ಇತ್ತು ಅಂದರೆ ಅದನ್ನು ಕೂಡ ಬಳಸ್ಬೋದು, ಅಥವಾ ಈ ಥರ ಪ್ಲಾಸ್ಟಿಕ್ ಬಾಕ್ಸ್ ಇತ್ತಂದರೆ ಇದನ್ನು ಈ ಥರ ಬಾಕ್ಸ್ನು ಕೂಡ ಬಳಸ್ಕೊಬೋದು. ಈಗ ಒಂದು ಬಾಕ್ಸ್ಗೆ ಮಾವಿನಕಾಯಿ ಹೋಳುಗಳನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಮಾವಿನಕಾಯಿ ಹೋಳೆಲ್ಲ ಹಾಕಿದ್ಮೇಲೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಉಪ್ಪಿನ ಪುಡಿನೂ ಕೂಡ ಬಳಸ್ಬೋದು, ಅಥವಾ ಕಲ್ಲುಪ್ಪನ್ನ ಕೂಡ ಹಾಕ್ಬೋದು. ನಾನಿಲ್ಲಿ ಕಲ್ಲುಪ್ಪನ್ನು ಹಾಕಿ ಚೆನ್ನಾಗಿ ಕುಲುಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಪ್ರತಿಯೊಂದು ಮಾವಿನಕಾಯಿ ಹೋಳಿಗೂ ಉಪ್ಪು ನೀಟಾಗಿ ಇಳಿಬೇಕು. ಸೊ ನಾನು ಈ ಥರ ನೀಟಾಗಿ ಕುಲುಕಿ ಮಿಕ್ಸ್ ಮಾಡಿ ಒಂದು ನೈಟ್ ಪೂರ್ತಿ ಮಾವಿನಕಾಯಿನ ಉಪ್ಪಲ್ಲಿ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ನೀವು ಕೂಡ ಈ ಥರನೇ ನಾನು ಮಾಡ್ತಿರೋ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅಥವಾ ನಿಮಗೆ ಟೈಮ್ ಇಲ್ಲ ಅಂದವರು ಕಲ್ಲುಪ್ಪು ಬದಲು ಪುಡಿ ಉಪ್ಪನ್ನ ಬಳಸಿ ಕೂಡ ಇನ್ಸ್ಟೆಂಟಾಗಿ ಕೂಡ ಖಾರ ಮಸಾಲೆ ಎಲ್ಲ ಹಾಕಿ ಮಾಡ್ಕೊಬೋದು. ನಾನಿಲ್ಲಿ ಒಂದು ನೈಟ್ ಪೂರ್ತಿ ನೆನೆಯೋದಕ್ಕೆ ಇಟ್ಟಿದ್ದೀನಿ. ಇವತ್ತು ನೈಟು ನಾನು ಮಾವಿನಕಾಯಿಗೆ ಉಪ್ಪು ಹಾಕಿ ನೆನೆಯೋಕೆ ಇಟ್ಟಿದ್ದೀನಿ ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಇಲ್ಲಿ ಒಗ್ಗರಣೆನ ಹಾಕ್ಕೊತೀನಿ, ಉಪ್ಪು ಖಾರನೆಲ್ಲ ಹಾಕ್ಕೊತೀನಿ ನೆಕ್ಸ್ಟ್ ಡೇಗೆ. ನೋಡಿ, ಈಗ ಮಾವಿನಕಾಯಿ ಎಷ್ಟು ನೀಟಾಗಿ ಬೆಂದಿದೆ ಅಲ್ವಾ. ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ. ಸೊ ನಾನು ಅದಕ್ಕೆ ಈ ಥರ ಮಾಡ್ತಾಯಿದ್ದೀನಿ. ಈಗ ಇದೇ ಮಾವಿನಕಾಯಿ ಬಾಕ್ಸ್ಗೆ ನೀವು ಬೇಕಿದ್ರೆ ನೆಕ್ಸ್ಟು ಬೇರೆ ಬಾಕ್ಸ್ಗೆ ಶಿಫ್ಟ್ ಮಾಡಿಕೊಂಡು, ಅಂದರೆ ಯಾವುದಾದ್ರು ಪಿಂಗಾಣಿ ಅಥವಾ ಗಾಜಿನ ಬಾಕ್ಸ್ಗೆ ಹಾಕ್ಕೊಂಡು ನೀವು ಖಾರನ ಹಾಕ್ಕೊಬೋದು. ಬಟ್ ನಾನು ಪ್ಲಾಸ್ಟಿಕ್ ಬಾಕ್ಸ್ಗೆ ಹಾಕ್ಕೊತಾ ಇದ್ದೀನಿ, ಮಿಕ್ಸ್ ಮಾಡೋದಕ್ಕೆಲ್ಲ ಸರಿ ಹೋಗುತ್ತೆ ಅಂತೇಳಿ. ಈಗ ನಾನು ಖಾರಕ್ಕೆ ತಕ್ಕಂತೆ ಅಚ್ಕಾರದ ಪುಡಿನ ಕೂಡ ಬಳಸ್ತಾ ಇದ್ದೀನಿ. ಒಂದು ದೊಡ್ಡ ಸ್ಪೂನಲ್ಲಿ ಒಂದು 3 ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕಿದ್ದೀನಿ. ಉಪ್ಪಿನಕಾಯಿ ಮೇಲೆ ಸ್ವಲ್ಪ ಖಾರ ಜಾಸ್ತಿ ಇದ್ರೇ ತುಂಬ ಚೆನ್ನಾಗಿರುತ್ತೆ. ಕಮ್ಮಿ ಆದರೆ ಮಾವಿನಕಾಯಿ ಸ್ವಲ್ಪ ಹುಳಿ ಇರುತ್ತಲ್ವ, ತಿನ್ನೋದಕ್ಕಾಗಲ್ಲ. ಸೊ ಖಾರ ನೋಡಿ ಹಾಕ್ಕೊಳ್ಳಿ, ಬಟ್ ಖಾರವಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿನ ಕೂಡ ನಾನು ಹಾಕ್ತಾಯಿದ್ದೀನಿ. ನೀವು ಅರಿಶಿನ ಪುಡಿ ಬೇಡ ಅಂದವರು ಸ್ಕಿಪ್ ಕೂಡ ಮಾಡ್ಬೋದು, ಇಲ್ಲ ಅಂದರೆ ಹಾಕೋಬೋದು. ಈಗ ನೆಕ್ಸ್ಟು ನಾನು ಇದೇ ಮಸಾಲೆ ಏನು ಹಾಕಿದ್ದೀನಿ ಇದಕ್ಕೆ ಇನ್ನೊಂದು ಸಿಂಪಲ್ ಮಸಾಲೆ ಪೌಡರ್ನ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಒಗ್ಗರಣೆ ಪ್ಯಾನ್ಗೆ ನಾನು 1 ಸ್ಪೂನಷ್ಟು ಸಾಸಿವೆನ ಹಾಕ್ತಾಯಿದ್ದೀನಿ, 1/4 ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕ್ತಾಯಿದ್ದೀನಿ, ಹಾಗೆ ಅರ್ಧ ಸ್ಪೂನಷ್ಟು ಜೀರಿಗೆನ ಕೂಡ ಹಾಕ್ತಾಯಿದ್ದೀನಿ. ನೋಡಿ, 1 ಸ್ಪೂನು ಸಾಸಿವೆ, 1/4 ಸ್ಪೂನಷ್ಟು ಮೆಂತ್ಯ ಕಾಳು, ಹಾಗೆ ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕಿ ಡ್ರೈ ರೋಸ್ಟ್ನ ಮಾಡ್ಕೊಂಬರ್ತಾಯಿದ್ದೀನಿ. ಸ್ವಲ್ಪ ಸಾಸಿವೆ ಜೀರಿಗೆ ಎಲ್ಲ ಈ ಥರ ಚಿಟಪಟ ಅಂತ ಕಾಣಿಸ್ತಾ ಇದೆ ಅಲ್ವಾ, ಈ ಥರ ಚಿಟಪಟ ಅಂತ ಇಗ್ರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಬನ್ನಿ, ಡ್ರೈ ರೋಸ್ಟ್ ಮಾಡ್ಕೊಂಬನ್ನಿ. ಈಗ ನಾನಿಲ್ಲಿ ಕುಟಾಣಿಗೆ ಹಾಕಿ ಚೆನ್ನಾಗಿ ಪುಡಿನ ಪೌಡರ್ನ ಮಾಡ್ಕೊತೀನಿ. ನೀವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತೀನಿ ಅನ್ನೋರು, ಅಥವಾ ಕುಟಾಣಿನ ನಾವು ಬಳಸಲ್ಲ ಇಲ್ಲ ಅಂದೋರು, ನೀವು ಮಿಕ್ಸಿ ಜಾರ್ಗೆ ಕೂಡ ಹಾಕಿ ಪೌಡರ್ನ ಮಾಡಿಕೊಂಡು ಹಾಕ್ಬೋದು. ಸೊ ನಾನು ಕಮ್ಮಿ ಕ್ವಾಂಟಿಟಿಲಿ ಮಾಡ್ತೀನಲ್ವ, ಕುಟಾಣಿನೇ ಸಾಕು ಅಂತೇಳಿ ಕುಟಾಣಿಲೇ ಚೆನ್ನಾಗಿ ಕುಟ್ಟಿ ಪೌಡರ್ನ ಮಾಡಿ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ಹಿಂಗೆ ತಿರುವಿಕೊಂಡು ಮತ್ತೆ 1-2 ಸಾರಿ ಹಿಂಗೆ ತಿರುವಿ ಇದು ಮಾಡಿಕೊಂಡ್ರೆ ನೀಟಾಗಿ ಕಂಪ್ಲೀಟಾಗಿ ಪೌಡರ್ ಆಗುತ್ತೆ. ಈ ಥರ ಮಸ್ಕೊಂಡ್ರೆ ಬೇಗನೆ ಆಗುತ್ತೆ. ಇದೇನು ತುಂಬ ಟೈಮ್ ಹಿಡಿಯಲ್ಲ ಪುಡಿ ಮಾಡ್ಕೊಳ್ಳೋದಕ್ಕೆ, ಬೇಗನೆ ಆಗಿಬಿಡುತ್ತೆ. 1-2 ನಿಮಿಷದಲ್ಲೆಲ್ಲ ಪೌಡರ್ನ ಮಾಡ್ಕೊಂಬಿಡ್ಬೋದು. ಬಟ್ ಮಿಕ್ಸಿಲೂ ಕೂಡ ಬೇಗ ಆಗುತ್ತೆ. ಬಟ್ ಈ ಥರ ಕುಟ್ಟಿ ಪುಡಿ ಮಾಡಿ ಹಾಕೋದ್ರಲ್ಲಿರೋ ಅಂಥ ಟೇಸ್ಟು ಮಿಕ್ಸಿಲಿ ನಿಮಗೆ ಸಿಗೋದಿಲ್ಲ. ಈಗ ನೋಡಿ, ಇಷ್ಟು ಪುಡಿ ಆಗಿದ್ರೆ ಸಾಕು. ಸ್ವಲ್ಪ ತರಿ ಇದ್ರೂ ನಡೆಯುತ್ತೆ, ನೋ ಪ್ರಾಬ್ಲಮ್. ಪೂರ್ತಿ ನೈಸ್ ಪೌಡರ್ ಆಗಬೇಕಂತ ಏನಿಲ್ಲ. ಈಗ ನಾನು ಆ ಪೌಡರ್ನ ಇದಕ್ಕೆ ಮಾವಿನಕಾಯಿಗೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಮತ್ತು ಜೀರಿಗೆ, ಮೆಂತ್ಯಕಾಳು ಇಷ್ಟನ್ನು ಹುರಿದು ಪುಡಿ ಮಾಡಿದ್ದೀನಿ ಅಲ್ವಾ, ಅದನ್ನು ಮಾವಿನಕಾಯಿಗೆ ಹಾಕ್ಕೊಂಡು ಈಗ ಇದೇ ಮಾವಿನಕಾಯಿಗೆ ಒಂದು ಸಿಂಪಲ್ಲಾಗಿ ಒಗ್ಗರಣೆನ ರೆಡಿ ಮಾಡ್ಕೊಂಬಿಡೋಣ. ಒಗ್ಗರಣೆ ಹಾಕಲಿಲ್ಲ ಅಂದರೆ ಮಾವಿನಕಾಯಿ ಹೇಗೆ ಕಂಪ್ಲೀಟ್ ಆಗುತ್ತೆ ಉಪ್ಪಿನಕಾಯಿ ಅಲ್ವಾ. ಸೊ ಉಪ್ಪಿನಕಾಯಿ ಕಂಪ್ಲೀಟ್ ಆಗಬೇಕಂದ್ರೆ ಒಗ್ಗರಣೆನ ಹಾಕಲೇಬೇಕು. ಈಗ ಒಂದು ಬಾಣಲಿಗೆ ಎಣ್ಣೆನ ಹಾಕಿ, ಎಣ್ಣೆ ಚೆನ್ನಾಗಿ ಕಾದ ಮೇಲೆ 1 ಸ್ಪೂನಷ್ಟು ನಾನಿಲ್ಲಿ ಸಾಸಿವೆನ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಸಾಸಿವೆ, ಹಾಗೆ ಇಲ್ಲಿ ಒಣಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿನ ಕೂಡ ನಾನಿಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ಬೋದು, ಅಥವಾ ಸ್ಕಿಪ್ ಕೂಡ ಮಾಡ್ಬೋದು. ನಾನು ಕರಿಬೇವನ್ನ ಬಳಸಿಲ್ಲ, ನೀವು ಬೇಕಿದ್ರೆ ಇತ್ತು ಮನೆಯಲ್ಲಿ ಎಂದಾಗ ನೀವು ಬಳಸಿ.
ಸೊ ಈಗ ಮಾವಿನಕಾಯಿಗೆ ಖಾರ ಮತ್ತು ಹುರಿದಿರೋಂಥ ಮಸಾಲೆ ಎಲ್ಲ ಹಾಕಿದ್ನಲ್ವ, ಕುಟ್ಟಿ ಪುಡಿ ಮಾಡಿ ಹಾಕಿದೆ ಅಲ್ವಾ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಾವಿನಕಾಯಿ ನೀರು ಬಿಟ್ಟಿದೆ ಅಲ್ವಾ, ಆ ನೀರನ್ನು ಕೂಡ ಚೆಲ್ಲೋದಕ್ಕೆ ಹೋಗಬೇಡಿ. ಆ ನೀರಿದ್ರೂ ತುಂಬ ಚೆನ್ನಾಗಿ ಆಗುತ್ತೆ ಮಾವಿನಕಾಯಿ ಉಪ್ಪಿನಕಾಯಿ. ಈಗ ನೀರು ನಾವು ಖಾರ ಎಲ್ಲ ಹಾಕಿರ್ತೀವಲ್ವ, ಸೊ ಆ ನೀರೆಲ್ಲ ಸ್ವಲ್ಪ ಗಟ್ಟಿಯಾಗಿ ಉಪ್ಪು ಎಷ್ಟು ಚೆನ್ನಾಗಿ ಹಿಡ್ದಿದೆಯೋ ಅದೇ ಥರ ಖಾರ ಕೂಡ ತುಂಬಾ ಚೆನ್ನಾಗಿ ಹಿಡಿಯುತ್ತೆ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನೀಗ ಒಗ್ಗರಣೆ ಹಾಕಿದ್ದೆ ಅಲ್ವಾ, ಸಾಸಿವೆ, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಕೊಂಡಿದ್ದೆ ಅಲ್ವಾ, ಆ ಒಗ್ಗರಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಉಪ್ಪಿನಕಾಯಿ ರೆಡಿ ನೋಡಿ. ಏನು ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ, ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತಿದೆ. ಇನ್ನು ತಿನ್ನಬೇಕಂತ ಅನ್ಸಲ್ವಾ ನೋಡಿದ್ರೆ. ನನಗಂತೂ ಉಪ್ಪಿನಕಾಯಿ ಅಂದರೆ ತುಂಬಾ ಇಷ್ಟ. ಪ್ರತಿಯೊಂದು ಅಡುಗೆ ಮಾಡಿದಾಗಲೂ ನಾನು ತುಂಬಾ ಉಪ್ಪಿನಕಾಯಿನ ಹಾಕ್ಕೊಂಡು ತಿಂತೀನಿ, ಬಳಸ್ತೀನಿ ಕೂಡ. ಕೆಲವ್ರು ಇಷ್ಟಪಡ್ತಾರೆ, ಕೆಲವ್ರು ಇಷ್ಟಪಡಲ್ಲ, ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ. ಸೊ ಇವತ್ತಿನ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ. ಆ್ಯಂಡ್ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿರಿ.